ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್. ನನ್ನ ಫಾಲೋವರ್ಸ್ ಒಬ್ಬರು ಕಮಲೇಶ್ ಅಂತ ಹೇಳಿ ಚೀಮಸಂದ್ರ, ಬೆನ್ಗನಹಳ್ಳಿ ಪೋಸ್ಟು, ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ಒಂದು 16 ಇಂಚಿನ ತಮಟೆ ಬಳೆ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವ್ರಿಗೆ ಒಂದು 16 ಇಂಚಿನ ತಮಟೆ ಬಳೆನ ರೆಡಿ ಮಾಡ್ತಾ ಇದ್ದೀನಿ. ಕಮಲೇಶ್ ಅವ್ರದ್ದು ಒಂದು ಟೀಮ್ ಐತೆ, ಅವ್ರದ್ದೇ ಒಂದು ತಂಡ ಕಟ್ಕೊಂಡು ಕಾರ್ಯಕ್ರಮಗಳ ಮಾಡ್ತಾರೆ. ಅವರ ತಂಡದ ಹೆಸರು ಮಹಾನಾಯಕ ತಮಟೆ ಕಲಾ ತಂಡ ಅಂತ ಹೇಳಿ. ಮಹಾನಾಯಕ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು. ಈ ಹೆಸರು ಕೇಳ್ತಾ ಇದ್ರೆ ನಮಗೇನೆ ಮೈಯೆಲ್ಲ ಜುಮ್ ಅಂತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಪ್ಪ ಓದಿರಲಿಲ್ಲ, ನಾನು ಓದಿದ್ದೀನಿ. ನಮ್ಮ ಮುತ್ತಾತಿರು ಓಟ್ನ ಹಾಕಿರಲಿಲ್ಲ, ನಾನು ಓಟ್ನ ಹಾಕ್ತಾಯಿದ್ದೀನಿ. ನಮ್ಮ ಮುತ್ತಾತಿರು ಆಸ್ತಿ ಹೊಂದಿರಲಿಲ್ಲ, ನಾನು ಇವತ್ತು ಅಲ್ಪ ಸ್ವಲ್ಪ ಆಸ್ತಿ ಹೊಂದಿದ್ದೀನಿ. ಊರಲ್ಲಿ ಜೀವನ ಮಾಡುವಂಗಿರಲಿಲ್ಲ, ಕೆರೆ ಒಳಗಡೆ ನೀರನ್ನು ಮುಟ್ಟೋ ಆಗಿರಲಿಲ್ಲ, ಬಟ್ಟೆನ ಮೈ ಮೇಲೆ ಹಾಕೊಳ್ಳೋ ಆಗಿರಲಿಲ್ಲ. ಇವತ್ತೆಲ್ಲ ಏನು ಚೆನ್ನಾಗಿರೋ ಬಟ್ಟೆಗಳು, ಸೂಟು ಬೂಟು ನೋಟು ಈ ರೀತಿ ಏನಾರೋ ನಾವು ಉಪಯೋಗ ಮಾಡ್ಕೊತಾ ಇದ್ದೀವಿ ಅಂದರೆ ಅದು ಬಾಬಾ ಸಾಹೇಬ್ರ ಕೊಡುಗೆ. ಈ ಕೊಡುಗೆನ ಯಾರ್ಯಾರು ಬಳಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಏನು ಮೇಲ್ವರ್ಗದವರು ರಚನೆ ಮಾಡಿದಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ 4 ವರ್ಣಗಳನ್ನು ಮಾಡಿದರು. ಈ 4 ವರ್ಣದಲ್ಲಿ ಕೆಳಗಡೆ ಬರುವಂಥ ಶೂದ್ರ ಅಂತ ಏನಿದ್ದೀವಿ, ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಉಪ್ಪರಾಗಿರ್ಬೋದು, ಗಾಣಗರಾಗಿರ್ಬೋದು, ಕುಂಬಾರಾಗಿರ್ಬೋದು, ಮತ್ತು ವಡ್ರು, ಕೊರ್ಮ, ಕೊರಚ, ಹಾಗೆ SC ST ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರು ಈ ಉಪಯೋಗವನ್ನು ನಾವು ಪಡ್ಕೊತಾ ಇದ್ದೀವಿ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸಾಯೋವರೆಗೂ ನೆನೆಸ್ಕೊಳ್ಳೇಬೇಕು.